ಬಿಎಂಟಿಸಿಯಲ್ಲಿ ಇದೆಂತ ಜಾತಿ ವ್ಯವಸ್ಥೆಯು? ಹಬ್ಬದ ರಜೆ ಮಂಜೂರಾತಿಯಲ್ಲೂ ಜಾತಿ ಲೇಪನ. ಹಬ್ಬಗಳನ್ನು ಆಚರಿಸಿಕೊಳ್ಳಲು ಇಲ್ಲಿನ ಸಿಬ್ಬಂದಿಗಳಿಗಿಲ್ಲ ಅವಕಾಶ. ರಜೆ ಮಂಜೂರು ಮಾಡುವಲ್ಲಿ ಅನಾಗರಿಕ ವ್ಯವಸ್ಥೆಯ ಆಚರಣೆ. ಬಿಎಂಟಿಸಿಯಲ್ಲಿ ಇದೆಂತ ಜಾತಿ ವ್ಯವಸ್ಥೆಯು? ಹಬ್ಬದ ರಜೆ ಮಂಜೂರಾತಿಯಲ್ಲೂ ಜಾತಿ ಲೇಪನ. ಹಬ್ಬಗಳನ್ನು ಆಚರಿಸಿಕೊಳ್ಳಲು ಇಲ್ಲಿನ ಸಿಬ್ಬಂದಿಗಳಿಗೆ ಅವಕಾಶವಿಲ್ಲ. ರಜೆ ಮಂಜೂರು ಮಾಡುವಲ್ಲಿ ಅನಾಗರಿಕ ವ್ಯವಸ್ಥೆಯ ಆಚರಣೆ. ಬಿಎಂಟಿಸಿಯಲ್ಲಿ ಇದೆಂತ ಜಾತಿ ವ್ಯವಸ್ಥೆಯೋ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹಬ್ಬದ ರಜೆ ಮಂಜೂರಾತಿಯಲ್ಲಿ ಜಾತಿ ಲೇಪನ ಮಾಡಲಾಗ್ತಾ ಇದೆ. ಹಬ್ಬಗಳನ್ನು ಆಚರಿಸಿಕೊಳ್ಳಲು ಇಲ್ಲಿನ ಸಿಬ್ಬಂದಿಗಳಿಗೆ ಅವಕಾಶವಿಲ್ಲ. ರಜೆ ಮಂಜೂರು ಮಾಡುವಲ್ಲಿ ಅನಾಗರಿಕ ವ್ಯವಸ್ಥೆಯ ಆಚರಣೆ ಮಾಡಲಾಗ್ತಾ ಇದೆ. ಆಯಾ ಧರ್ಮೀಯರಿಗೆ ಹಬ್ಬ ಆಚರಿಸಿಕೊಳ್ಳಲು ಅವಕಾಶವಿಲ್ಲ ಅಂದ್ರೆ ಹೇಗೆ? ಸಾರಿಗೆ ಸಚಿವರೇ, ಏನ್ ನಡೀತಾ ಇದೆ ಬಿಎಂಟಿಸಿಯಲ್ಲಿ? ಇಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ನಿಮ್ಗೆ ಗೊತ್ತಿಲ್ವೇ? ಇಲ್ಲ, ಎಲ್ಲಾ ಗೊತ್ತಿದ್ರು ಕೂಡ ಮೌನಿಯಾಗಿದ್ದೀರಾ? ಜನತಾ ಟಿವಿಯಲ್ಲಿ ಜಾತಿ ಅವ್ಯವಸ್ಥೆಯ ಬಣ್ಣ ಬಯಲಾಗಿದೆ. ಹಿಂದೂಗಳಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಹಬ್ಬದಂದು ರಜೆ ನೀಡಲಾಗ್ತಾ ಇದೆ. ಆದ್ರೆ ಹಿಂದೂ ಹಬ್ಬಗಳಿಗೆ ರಜೆ ನೀಡಲಾಗ್ತಾ ಇಲ್ಲ. ಆಯಾ ಧರ್ಮೀಯರಿಗೆ ಹಬ್ಬ ಆಚರಿಸಿಕೊಳ್ಳಲು ಅವಕಾಶವಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮೂಡುತ್ತೆ. ಸಾರಿಗೆ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇಲ್ಲಿ ನಡೀತಿರುವ ಅನ್ಯಾಯದ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರು ಕೂಡ ಸುಮ್ನೆ ಮೌನಿಯಾಗಿದ್ದೀರಾ? ಜನತಾ ಟಿವಿಯಲ್ಲಿ ಈ ಬಗ್ಗೆ ಬಣ್ಣ ಬಯಲಾಗಿದೆ. ಹಿಂದೂಗಳಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಹಬ್ಬದಂದು ರಜೆ ನೀಡಲಾಗ್ತಾ ಇದೆ. ಮುಸ್ಲಿಂ ಸಿಬ್ಬಂದಿಗೆ ಹಿಂದೂ ಕ್ರೈಸ್ತರ ಹಬ್ಬದಂದು ರಜೆ ಮಂಜೂರಾತಿ ವ್ಯವಸ್ಥೆಯಿಂದ ಬೇಸತ್ತಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು. ಪತ್ರ ಬರೆದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸಿಬ್ಬಂದಿಗಳು. ನಮ್ಮ ಹಬ್ಬ ನಾವು ಆಚರಿಸಿಕೊಳ್ಳಲು ಅವಕಾಶವಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಾರಿಗೆ ಸಚಿವರಿಗೆ ಪತ್ರ ಬರೆದು ಅಳಲು ತೋಡ್ಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮುಸ್ಲಿಂ ಸಿಬ್ಬಂದಿಗೆ ಹಿಂದೂ ಹಾಗೆ ಕ್ರೈಸ್ತರ ಹಬ್ಬದಂದು ರಜೆ ನೀಡಲಾಗ್ತಾ ಇದೆ. ರಜೆ ಮಂಜೂರಾತಿಯಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಈ ಬಗ್ಗೆ ಪತ್ರ ಬರೆದು ಅಳಲು ತೋಡ್ಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ನಮ್ಮ ಹಬ್ಬ ನಮಗೆ ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ? ಅದಕ್ಕೆ ಅವಕಾಶ ಇಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಸಾರಿಗೆ ಸಚಿವರಿಗೂ ಕೂಡ ಪತ್ರ ಬರೆದಿದ್ದಾರೆ ಸಿಬ್ಬಂದಿಗಳು.